ಹಾಯ್ ಹಲೋ ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್. ಇಂದಿನ ವಿಡಿಯೋದಲ್ಲಿ ನಾವು ಕನ್ನಡದ ಕೆಲವು ಒಗಟುಗಳ ಬಗ್ಗೆ ತಿಳಿದುಕೊಳ್ಳೋಣ ಬನ್ನಿ. ಮೊದಲನೇ ಪ್ರಶ್ನೆ, ನನ್ನನ್ನು ಎಳೆದರೆ ಉದ್ದವಾಗುತ್ತೇನೆ, ಬಿಟ್ಟರೆ ಮತ್ತೆ ಚಿಕ್ಕವಾಗುತ್ತೇನೆ, ನಾನು ಯಾರು? ಆಪ್ಷನ್ ಎ ರಬ್ಬರ್ ಬ್ಯಾಂಡ್, ಆಪ್ಷನ್ ಬಿ ಹಗ್ಗ, ಆಪ್ಷನ್ ಸಿ ಕಡ್ಡಿ, ಆಪ್ಷನ್ ಡಿ ಪೆನ್ಸಿಲ್. ಸರಿಯಾದ ಉತ್ತರ ಆಪ್ಷನ್ ಎ ರಬ್ಬರ್ ಬ್ಯಾಂಡ್. ಎರಡನೇ ಪ್ರಶ್ನೆ, ನನಗೆ ಮುಖವಿದೆ, ಎರಡು ಕೈಗಳಿವೆ, ಆದರೆ ನಾನು ಮನುಷ್ಯನಲ್ಲ, ನಾನು ಯಾರು? ಆಪ್ಷನ್ ಎ ಗೊಂಬೆ, ಆಪ್ಷನ್ ಬಿ ಗಡಿಯಾರ, ಆಪ್ಷನ್ ಸಿ ಕನ್ನಡಕ, ಆಪ್ಷನ್ ಡಿ ಕ್ಯಾಲೆಂಡರ್. ಸರಿಯಾದ ಉತ್ತರ ಆಪ್ಷನ್ ಬಿ ಗಡಿಯಾರ. ಮೂರನೇ ಪ್ರಶ್ನೆ, ನನಗೆ 4 ಕಾಲುಗಳಿವೆ, ಆದರೆ ನಡೆಯಲು ಸಾಧ್ಯವಿಲ್ಲ, ನಾನು ಯಾರು? ಆಪ್ಷನ್ ಎ ನಾಯಿ, ಆಪ್ಷನ್ ಬಿ ಕುದುರೆ, ಆಪ್ಷನ್ ಸಿ ಮೇಜು, ಆಪ್ಷನ್ ಡಿ ಬೆಕ್ಕು. ಸರಿಯಾದ ಉತ್ತರ ಆಪ್ಷನ್ ಸಿ ಮೇಜು. ನಾಲ್ಕನೇ ಪ್ರಶ್ನೆ, ನನ್ನನ್ನು ಒಮ್ಮೆ ಹೇಳಿದರೆ ನಾನು ಮುರಿದು ಹೋಗುತ್ತೇನೆ, ನಾನು ಯಾರು? ಆಪ್ಷನ್ ಎ ಗಾಜು, ಆಪ್ಷನ್ ಬಿ ಮೌನ, ಆಪ್ಷನ್ ಸಿ ಕಲ್ಲು, ಆಪ್ಷನ್ ಡಿ ರಹಸ್ಯ. ಸರಿಯಾದ ಉತ್ತರ ಆಪ್ಷನ್ ಬಿ ಮೌನ. ಐದನೇ ಪ್ರಶ್ನೆ, ನನಗೆ ನಗರಗಳಿವೆ, ಆದರೆ ಮನೆಗಳಿಲ್ಲ, ನದಿಗಳಿವೆ, ಆದರೆ ನೀರಿಲ್ಲ, ಕಾಡುಗಳಿವೆ, ಆದರೆ ಮರಗಳಿಲ್ಲ, ನಾನು ಯಾರು? ಆಪ್ಷನ್ ಎ ಪುಸ್ತಕ, ಆಪ್ಷನ್ ಬಿ ನಕ್ಷೆ, ಆಪ್ಷನ್ ಸಿ ಚಿತ್ರ, ಆಪ್ಷನ್ ಡಿ ಗ್ಲೋಬ್. ಸರಿಯಾದ ಉತ್ತರ ಆಪ್ಷನ್ ಬಿ ನಕ್ಷೆ. ಆರನೇ ಪ್ರಶ್ನೆ, ಒಂದು ಮನೆಯಲ್ಲಿ 4 ಮೂಲೆಗಳಿವೆ, ಪ್ರತಿ ಮೂಲೆಯಲ್ಲಿ ಒಂದು ಬೆಕ್ಕು ಕುಳಿತಿದೆ, ಪ್ರತಿಯೊಂದು ಬೆಕ್ಕಿನ ಎದುರು 3 ಬೆಕ್ಕುಗಳಿವೆ, ಮನೆಯಲ್ಲಿ ಒಟ್ಟು ಎಷ್ಟು ಬೆಕ್ಕುಗಳಿವೆ? ಆಪ್ಷನ್ ಎ 4, ಆಪ್ಷನ್ ಬಿ 8, ಆಪ್ಷನ್ ಸಿ 12, ಆಪ್ಷನ್ ಡಿ 16. ಸರಿಯಾದ ಉತ್ತರ ಆಪ್ಷನ್ ಎ 4. ಏಳನೇ ಪ್ರಶ್ನೆ, ನಾನು ನೀರಿನಲ್ಲಿ ಹುಟ್ಟುತ್ತೇನೆ, ಆದರೆ ನೀರಿನಲ್ಲಿ ಬಿದ್ದರೆ ಸಾಯುತ್ತೇನೆ, ನಾನು ಯಾರು? ಆಪ್ಷನ್ ಎ ಮೀನು, ಆಪ್ಷನ್ ಬಿ ಮಂಜು, ಆಪ್ಷನ್ ಸಿ ಉಪ್ಪು, ಆಪ್ಷನ್ ಡಿ ಬೆಂಕಿ. ಸರಿಯಾದ ಉತ್ತರ ಆಪ್ಷನ್ ಡಿ ಬೆಂಕಿ. ಎಂಟನೇ ಪ್ರಶ್ನೆ, ಯಾವ ವಸ್ತುವನ್ನು ಒಡೆದಾಗ ಮಾತ್ರ ಅದರ ನಿಜವಾದ ಉಪಯೋಗ ಆರಂಭವಾಗುತ್ತದೆ? ಆಪ್ಷನ್ ಎ ಮೊಟ್ಟೆ, ಆಪ್ಷನ್ ಬಿ ಗಾಜು, ಆಪ್ಷನ್ ಸಿ ಬಾಗಿಲು, ಆಪ್ಷನ್ ಡಿ ಕನ್ನಡಿ. ಸರಿಯಾದ ಉತ್ತರ ಆಪ್ಷನ್ ಎ ಮೊಟ್ಟೆ. ಒಂಬತ್ತನೇ ಪ್ರಶ್ನೆ, ನನ್ನನ್ನು ಎಷ್ಟು ಹೆಚ್ಚು ಬಳಸುತ್ತೀಯೋ ಅಷ್ಟು ಹೆಚ್ಚು ನಾನು ಚಿಕ್ಕದಾಗುತ್ತೇನೆ, ನಾನು ಯಾರು? ಆಪ್ಷನ್ ಎ ಪೆನ್ಸಿಲ್, ಆಪ್ಷನ್ ಬಿ ಪುಸ್ತಕ, ಆಪ್ಷನ್ ಸಿ ಮೇಜು, ಆಪ್ಷನ್ ಡಿ ಬಟ್ಟೆ. ಸರಿಯಾದ ಉತ್ತರ ಆಪ್ಷನ್ ಎ ಪೆನ್ಸಿಲ್. ಕೊನೆಯ ಪ್ರಶ್ನೆ, ನನ್ನನ್ನು ನೀನು ಕುಡಿಯಲು ಸಾಧ್ಯವಿಲ್ಲ, ಆದರೆ ನಾನು ಇಲ್ಲದೆ ನೀನು ಬದುಕಲು ಸಾಧ್ಯವಿಲ್ಲ, ನಾನು ಯಾರು? ಆಪ್ಷನ್ ಎ ಹಾಲು, ಆಪ್ಷನ್ ಬಿ ನೀರು, ಆಪ್ಷನ್ ಸಿ ಗಾಳಿ, ಆಪ್ಷನ್ ಡಿ ಚಹಾ. ಸರಿಯಾದ ಉತ್ತರ ಆಪ್ಷನ್ ಸಿ ಗಾಳಿ. ಇಂದಿನ ವಿಡಿಯೋ ನಿಮಗೆ ಇಷ್ಟವಾಗಿದ್ದರೆ ದಯವಿಟ್ಟು ಲೈಕ್ ಮಾಡಿ, ನಿಮ್ಮ ಸ್ನೇಹಿತರೊಂದಿಗೆ ಶೇರ್ ಮಾಡಿ, ನಿಮ್ಮ ಅಭಿಪ್ರಾಯವನ್ನು ಕಮೆಂಟ್ ಮೂಲಕ ತಿಳಿಸಿ.
ಇಂತಹ ಇನ್ನಷ್ಟು ಆಸಕ್ತಿದಾಯಕ ಕನ್ನಡ ವಿಡಿಯೋಗಳಿಗಾಗಿ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿ. ಜೊತೆಗೆ ಹೊಸ ವಿಡಿಯೋಗಳ ನೋಟಿಫಿಕೇಷನ್ಗಳನ್ನು ಮೊದಲು ಪಡೆಯಲು ಪಕ್ಕದಲ್ಲಿರುವ ಬೆಲ್ ಐಕಾನ್ ಅನ್ನು ಕ್ಲಿಕ್ ಮಾಡಿ. ನಿಮ್ಮ ಬೆಂಬಲವೇ ನಮಗೆ ಇನ್ನಷ್ಟು ಉತ್ತಮ ವಿಡಿಯೋಗಳನ್ನು ತಯಾರಿಸಲು ಪ್ರೇರಣೆ. ಧನ್ಯವಾದಗಳು.